ವಿಧಾನಸೌಧದಲ್ಲಿ ಲಂಚ ಪಡ್ಕೊಳ್ತಾ ಇದ್ದಾರೆ, ಇಂತಿಷ್ಟು ಅಂತ ಅವ್ರಿಗೆ ಫಿಕ್ಸ್ ಆಗಿದೆ ಅಂತ ಆರೋಪ. 60% ನಿಮ್ಮ ಮೇಲೆ 40% ಆರೋಪ ಮಾಡಿದ ಕಾಂಗ್ರೆಸ್ ಸರ್ಕಾರ, ಕುಮಾರಸ್ವಾಮಿ ಅವರೀಗ ಈ ಸರ್ಕಾರದ ಮೇಲೆ 60% ಆರೋಪ ಮಾಡಿದ್ದಾರೆ ಸರ್. ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಹಗರಣದ ಮೇಲೆ ಹಗರಣ. ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಭ್ರಷ್ಟಾಚಾರ, ಎಲ್ಲ ಇಲಾಖೆಯಲ್ಲೂ ಬರೀ ಭ್ರಷ್ಟಾಚಾರವನ್ನೇ ಆಪಾದನೆಗಳು, ಕೆಲವು ಕಡೆ ಸಾಕ್ಷಿ ಸಮೇತ ಇವತ್ತು ಸರ್ಕಾರದ ಮೇಲೆ ಆಪಾದನೆ ಮಾಡುವಂಥದ್ದಾಗಿದೆ. ಮಹರ್ಷಿ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ 100% ಅಲ್ವಾ, ಸ್ವತಃ ಅವರೇ ಒಪ್ಕೊಂಡಿರೋದು 100% ಭ್ರಷ್ಟಾಚಾರ ಆಗಿರೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಆ ಇಲಾಖೆನಲ್ಲಿ ವ್ಯಕ್ತವಾಗಿರುವಂಥದ್ದು. ಆತ್ಮಹತ್ಯೆ ಮೂಲಕ ಇದು ಬಹಿರಂಗವಾಯಿತು. ಆತ್ಮಹತ್ಯೆ ಚಂದ್ರಶೇಖರ್ ಏನಾರು ಆಗಿಲ್ದಿದ್ರೆ ಈ ಸ್ಕ್ಯಾಂಡ್ಲೇ ಮುಚ್ಚೋಗಿರೋದು. ಆಗ ತನಿಖೆ ಮಾಡಿದ್ರಿಂದ ತಾನೇ ಇದು ಏನಾರು ಬೇರೆ ಆಚೆ ಬರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ ಪರಶುರಾಮ್. ಏನು ನೇರವಾಗಿ ಯಾರು ಸಾಯೋರು ಸುಳ್ಳು ಹೇಳ್ಬಿಟ್ಟಿದ್ದು ಮಾಡ್ತಾರ? 30-35 ಲಕ್ಷ ಒಂದು ಪೋಸ್ಟಿಂಗ್, SI ಪೋಸ್ಟಿಂಗ್ಗೆ ದುಡ್ಡು ಕೊಟ್ಟಿದ್ರು, ತಿರ್ಗಾ 6 ತಿಂಗಳಿಗೆ ರಿನ್ಯೂವಲ್. ಇದು ಭ್ರಷ್ಟಾಚಾರ ಸಾಕ್ಷಿ ಸಮೇತ ಅಲ್ವಾ? ಮೂಡಾದಲ್ಲಿ ಸಾಕ್ಷಿ ಸಮೇತ ಅಲ್ವಾ? ಇನ್ನೇನು ಎಲ್ಲ ಕಡೆ. ಈಗ ಮೊನ್ನೆನೂ ಪಾಂಚಾಲ್ ವಿಚಾರದಲ್ಲಿ ಅವರು ಬಹಳ ಸಾಕ್ಷಿ ಸಮೇತವಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಗೊತ್ತಿದೆ. ಬೆಳಗಾವಿನಲ್ಲಿ ಇನ್ನೊಬ್ಬ PA ಕಿರುಗುಳದಿಂದ ಆತ್ಮಹತ್ಯೆ. ಈ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಏನು ವೈನ್ ಡೀಲರ್ಸ್ಗಳು, ವೈನ್ ಮರ್ಚೆಂಟ್ಸ್ಗಳು ನೇರವಾಗಿ ಆಪಾದನೆ ಮಾಡಿದ್ದಾರೆ. ಅಧಿಕಾರಿಗಳು ಆಪಾದನೆ ಮಾಡಿರೋದೆಲ್ಲ ನೋಡಿದ್ದೀರಾ ಇತಿಹಾಸದಲ್ಲಿ. ಅಸೋಸಿಯೇಷನ್ಗಳು ಎಲ್ಲ ಪೋಸ್ಟಿಂಗ್ಗಳು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಾಗಲಿ, ಆರೋಗ್ಯ ಇಲಾಖೆನಲ್ಲಿ, ಇವಾಗ ಆರೋಗ್ಯ ಇಲಾಖೆನಲ್ಲಿ ಔಷಧಿ ಮಾತ್ರೆಗಳು ಅವ್ರ ಬೇಡಿಕೆ ಇಷ್ಟೇ % ಕೊಡಬೇಕು, ಕನಿಷ್ಠ 40 ಮಂತ್ರಿಗಳಿಗೆ ಕೊಡಬೇಕು. ಇನ್ನು ಬೇರೆಯವರೆಲ್ಲ ಸೇರಿಸ್ಕೊಂಡ್ರೆ 100% ಇಂದ ಇವ್ರು ಏನು 100 ಮಾಡ್ತಾರೆ, ಸಿಕ್ಕಲ್ಲಿ 100 ಕೆಲವು ಕಡೆ ಒಂದು ಸ್ವಲ್ಪ ಅವ್ರಿಗೂ, ಯಾಕೆಂದ್ರೆ ಗುತ್ತಿಗೆದಾರ್ಗೂ ಒಂದು ಸ್ವಲ್ಪ ಬಿಡಬೇಕಲ್ಲ. ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಿದೆ. ಎಲ್ಲ ಆಪಾದನೆಗಳು ಆಪಾದನೆ ಮೇಲೆ ಆಪಾದನೆ. ಇವ್ರು ಬಂಡರಾಗ್ಬಿಟ್ಟಿದ್ದಾರೆ. ಏನಾರು ಹೇಳ್ಕೊಳ್ಳಿ, ನಾವು ಮಾಡೋದು ಮಾಡ್ತೀವಿ. ನಾವು ಬಂದಿರೋದೇ ಲೂಟಿ ಹೊಡಿಯೋಕ್ಕೆ. ಜನಕ್ಕೊಂದು ಗ್ಯಾರಂಟಿ ಹೆಸರಿನಲ್ಲಿ ಬೆಳಗ್ಗೆ ಎದ್ದರೆ ಗ್ಯಾರಂಟಿ, ಬೆಳಗ್ಗೆ ಎದ್ದರೆ ಇನ್ನೇನಂದ್ರೆ ಜಾತಿಗಳ ವೈಮನಸ್ಸು, ದ್ವೇಷ, ಇನ್ನೊಂದು ಜಂಗ ಮುಂದುವರೆದು ಹಿಂದುಳಿದವರು, ಈ ಅಯಿಂದ ಹೇಳೋದು, ಈ ಮುಂದುವರೆದು ಜನಾಂಗ, ಒಟ್ಟು ಸಮಾಜನ ಛಿದ್ರ ಮಾಡಿ ಸಮಾಜನ ಒಡೆದು ರಾಜಕೀಯವಾಗಿ ಸಾಮಾಜಿಕವಾಗಿಯೂ ಎಲ್ಲ ರೀತಿಯಾದಂಥ ಸಮಾಜನ ಒಡಕನ್ನು ಮೂಡಿಸಿ ತಮ್ಮ ಸ್ವಾರ್ಥಕ್ಕಾಗಿ ಭ್ರಷ್ಟಾಚಾರ ಮಾಡೋಕ್ಕೂ ಜಾತಿ ಹೆಸರಿನಲ್ಲಿ. ಯಾವ ಜಾತಿ ಹೇಳುತ್ತೆ ಇವ್ರಿಗೆ ಭ್ರಷ್ಟಾಚಾರ ಮಾಡಿ ಅಂತ? ಯಾವ ವ್ಯಕ್ತಿ ಹೇಳ್ತಾನೆ ಇವ್ರಿಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಹೇಳ್ತಾರ? ಜಾತಿ ಹೆಸರಿನಲ್ಲಿ ಅನುಕಂಪ ಪಡ್ಕೊಳ್ಳೋದು, ಭ್ರಷ್ಟಾಚಾರ ಮಾಡೋದು. ಇವ್ರಿಗೆ ನಿಜಕ್ಕೂ ನಮಗೆ ಹೇಳಕ್ಕೆ ಈಗ ನಾಚಿಕೆ ಆಗತ್ತೆ. ಏನು ಅಂದ್ರೆ ಏನು ಬೆಳಗ್ಗೆ ಎದ್ರೆ ಇದೇ ಹೇಳೋದಾಗಿದೆ. ಬೆಳಗ್ಗೆ ಎದ್ರೆ ಸೂಲಿಗೆ, ಬೆಳಗ್ಗೆ ಎದ್ರೆ ದೋರೋಡೆ, ಭ್ರಷ್ಟಾಚಾರ 100%. ನಾನು ಹೇಳಿದೀವಲ್ಲ, 100% ಭ್ರಷ್ಟಾಚಾರ.